ಆಲೋಚನೆ ಮಾಡಿದ್ದಾರೆ. ಯಾಕಂದರೆ ನಾವು ಅವ್ರಿಗೆ ನೆನೆಸ್ಕೊಳ್ತೀವಿ. ಅವರು ನಮ್ಮ ಶಿಕ್ಷಕರ ಸಲುವಾಗಿ ಗಂಗಾಳ ಸಾಹೇಬರು ಪ್ರತಿ ವರ್ಷ ನಮಗೆ ಇದೊಂದು ನಿಮಿಷ ಕೊಟ್ಟು ನಮ್ಮ ಶಿಕ್ಷಕರಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕನ್ನಡ ಪರವಾಗಿ ನಮ್ಮ ತಾಲೂಕಿನ ಶಿಕ್ಷಕರ ಪರವಾಗಿ ಅವರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇನ್ನವರು ನಮ್ಮ ಬ್ಯಾಂಕ್ ಸಚಿವರು ಇವತ್ತು ನಾವು ನೋಡ್ತಾ ಇದ್ದೀವಿ 5 ವರ್ಷದಿಂದ ಅವರಿಗೆ ನಮ್ಮ ಸಚಿವರಿಗೆ ನಾವು ಮನವಿ ಮಾಡಿಕೊಂಡಾಗ ಆ ಸಚಿವರನ್ನು ಯಾರು ಸಾರಿ ನಮ್ಮ ಎಲ್ಲ ಶಿಕ್ಷಕರಿಗೆ ಒಂದು ಸನ್ಮಾನ ಮಾಡಿದರು. ಮತ್ತು ಎಲ್ಲ ಸನ್ಮಾನ ಮಾಡಿದರು. ಮತ್ತು ಒಂದು ಉತ್ತಮ ವ್ಯವಸ್ಥೆ ಒಳ್ಳೆ ರೀತಿಯಿಂದ ನಾವು ಯಾವಾಗಲೂ ಅದಕ್ಕೆ ಒಂದು ಯಾವುದೋ ಒಂದು ಶಾಲೆಗೆ ಹೋಗಿ ಕೇಳ್ತಿದ್ದೀವಿ. ಆದರೆ ಇವತ್ತು ಒಂದು ರೈತರ ಸಾಹೇಬರು ನಮ್ಮ ಎಲ್ಲ ಶಿಕ್ಷಕರಿಗೆ ಊಟದ ಒಂದು ವ್ಯವಸ್ಥೆ ಮಾಡಿದರೆ ಎಲ್ಲರೂ ನಾನು ಧನ್ಯವಾದಗಳು ಹೇಳ್ತೀನಿ. ನಾನು ಅಧ್ಯಕ್ಷರಾಗಿ 5 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಇವಾಗ ನಾವು ಡಿಸೆಂಬರಲ್ಲಿ ನಮ್ಮದು ಅವಧಿ ಮುಗಿತಾ ಇದೆ. ಆದರೆ ನಾವು ಇವತ್ತು 120 ಶಿಕ್ಷಕರಿಗೆ ಒಂದು ಗೌರವ ಮಾಡ್ತಕ್ಕಂಥ ಸಂಘ ವತಿಯಿಂದ ಗೌರವ ಮಾಡ್ತಕ್ಕಂಥ ನಾವು ಒಂದು ಸನ್ಮಾನ ಮಾಡ್ತಕ್ಕಂಥ ನಾವು ಎಲ್ಲ ಸಂಘಗಳು ನಾವು ಒಂದು ಆಚರಣೆ ಮಾಡಿದ್ದೀವಿ. ಇಲ್ಲ ಅಲ್ಲದೆ ನಾನು ಇಡೀ ನಮ್ಮ ಜಿಲ್ಲಾ ಮಟ್ಟದಲ್ಲಿ 4 ಜನ ಶಿಕ್ಷಕರು ಉತ್ತಮ ಶಿಕ್ಷಕರಾಗಿದ್ದಾರೆ. ಉತ್ತಮ ಶಿಕ್ಷಕರಿಗೆ ತಾಲೂಕಿನಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಬೇಕಂತ ಹೇಳಿದಾಗ ಬಿ.ಒ. ಸಾಹೇಬರು ಅವರನ್ನು ಖುಷಿ ಪಟ್ಟು ಅವರಿಗೆ ಒಂದು ಸನ್ಮಾನ ಮಾಡಿದ್ದಾರೆ. ಒಳ್ಳೆ ರೀತಿಯಿಂದ ಶಿಕ್ಷಕರ ದಿನಾಚರಣೆ ಮತ್ತು ಈ ಭವ್ಯವಾದ ಒಂದು ಕನ್ವೆನ್ಷನ್ ಹಾಲಿನಲ್ಲಿ ಮಾಡಿದ್ದೀವಿ ಅಂತೇಳಿ ತಮಗೆ ನಮ್ಮೆಲ್ಲ ಸಂಘದ ಪರವಾಗಿ ಹಾಗಾಗಿ ವರ್ಷಗಳು ಕೂಡ ನಾವು ಸನ್ಮಾನ ಮಾಡ್ತೀವಿ ಉತ್ತಮ ಶಿಕ್ಷಕರು. ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ತಾವೇ ಕೂಡ, ಯಾಕಂದರೆ ಮೊದಲೆಲ್ಲ ಇಷ್ಟು ಜನ ಇರ್ತಿರಲಿಲ್ಲ, ಸೇರ್ತಿರಲಿಲ್ಲ. ಆ ರೀತಿಯಾದಂಥ ವಾತಾವರಣ ನಾವು ಸೃಷ್ಟಿಸಬೇಕು ಅಂತ ಇಲಾಖೆ ಮತ್ತು ರಾಜಕೀಯ ವ್ಯಕ್ತಿಗಳು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಸಂಘದ ಪರವಾಗಿ ಗೌರವವನ್ನು ಈ ಒಂದು 120 ಶಿಕ್ಷಕರು ಅವರಿಗೆ ನಾವು ಅವರನ್ನು ಸನ್ಮಾನಿಸ್ತೀವಿ. ಇನ್ನೂ ಉಜ್ವಲವಾಗಿ ಬೆಳೆದಲಿ ಅಂತೇಳಿ ಆಶಿಸ್ತೀವಿ. ನನ್ನ ಹೆಸರು ಡೇವಿಡ್ ಅಂತೇಳಿ, ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಶಾಲಾ ತಾಲೂಕು.